ಮೇನ್ ಅಂದರೆ ನೀರಿನ ಸಮಸ್ಯೆ ಏಪ್ರಿಲ್ ಮೇದಲ್ಲಿ ಬೇಸಿಗೆಗಾಲದಲ್ಲಿ ಭಾಳ ಇರ್ತದೆ. ಅದನ್ನು ಹೇಳ್ತಾರೆ, ಪ್ರತಿ ವರ್ಷ ಅದೇ ತ್ರಾಸು ಇರ್ತದೆ. ನನ್ನ ಏನದು, ಯಾರು ರಾಜಕೀಯದಲ್ಲಿ ಬರ್ರಿ, ಯಾರು ಪಕ್ಷ ಬರಲಿ, ಮೊದಲು ಅವ್ರಿಗೆ ಮನಸ್ಸಿಗೆ ಇರಬೇಕು. ದೇವರಿಗೆ ಸಾಕ್ಷಿ ಇಟ್ಕೊಂಡು ಅವರು ಜನರ ತ್ರಾಸು, ಬಡವರಿಗೆ ಭಾಳ ತ್ರಾಸಿದೆ. ರೊಕ್ಕ ಇದ್ದವ್ರಿಗೆ ಹೆಂಗೋ ಅರೇಂಜ್ಮೆಂಟ್ ಮಾಡ್ತಾರೆ. ಅವ್ರ ಸ್ವಲ್ಪ ಸ್ವಂತ ಅವರ ಮನಸ್ಸಿಂದ ಕೆಲಸ ಮಾಡಬೇಕು. ಮತ್ತು ಯಾವುದೇ ಇರಲಿ, ಊರು ಸುಧಾರಣೆ ಮಾಡಬೇಕು, ತಾಲೂಕು ಸುಧಾರಣೆ ಮಾಡಬೇಕು, ಜಿಲ್ಲೆ ಸುಧಾರಣೆ ಮಾಡಬೇಕು, ರಾಜ್ಯ ಸುಧಾರಣೆ, ದೇಶ ಸುಧಾರಣೆ. ನಾವು ಭಾರತ ದೇಶ ಸುಧಾರಣೆ, ಆ ವಿಚಾರದಿಂದ ಅವರು ಕೆಲಸ ಮಾಡಬೇಕು. ಅವರಿಗೆ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಕೆಟ್ಟದ್ದು ಬಿಟ್ಟು ತಮ್ಮಂದು ಸ್ವಂತದ್ದು ಮಾಡಲೇಬೇಕು. ತಮ್ಮನ್ನು ಬಿಟ್ಟು ಬೇರೆ ಸಲಕ್ಕೆ ಮಾಡಬೇಕಂತ ಅವ್ರ ಇಚ್ಛೆಯಿಂದ ಮಾಡಲಿ ಅಂತ ನಾನು. ಸರ್, ಅನಂತಕುಮಾರ್ ಹೆಗಡೆ ಅವರು ಇದಕ್ಕೂ ಮುಂಚೆ 6 ಬಾರಿ MP ಆಗಿ ಕ್ಷೇತ್ರದಲ್ಲಿ ಏನೇನು ಡೆವಲಪ್ಮೆಂಟ್ ಮಾಡಿದ್ದಾರೆ ಸರ್? ಇನ್ನು ಏನೇನು ಮಾಡಬೇಕಾಗಿದೆ? ಅವ್ರ ಬಗ್ಗೆ ನಾನು ಹೆಚ್ಚೇನು ಗೊತ್ತಿಲ್ಲ, ಆದರೆ ಅವ್ರ ಹೆಸರು ಗೊತ್ತಿದೆ, ಫೋಟೋ ನೋಡಿದ್ದೇನೆ. ಅವರು ಪ್ರೋಗ್ರಾಮ್ ಕಾರವಾರದಲ್ಲಿ ಜಾಸ್ತಿ ಆಗಲಿಲ್ಲ, ಅದಕ್ಕಾಗಿ ನಾನು ಅಟೆಂಡ್ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಅವ್ರು ಏನು ಮಾಡಿರ್ಬೋದು, ಆದರೆ ನನಗೇನು ಗೊತ್ತಿಲ್ಲ. ಆದರೆ ಏನು ಮಾಡಿಲ್ಲದ್ರು ಅವರು ಈ ಕ್ಷೇತ್ರದಿಂದ ಬಂದರೆ, ಈ ಕ್ಷೇತ್ರ ಓಟ್ ಹಾಕಿದ್ದಾರೆ ಅಂದರೆ ಅವರಿಗೆ ಜನ ಮೆಚ್ತಾರೆ ಅಂತಾಯಿತು. ಅವ್ರ ಮನಸ್ಸನ್ನು ಇಟ್ಕೊಂಡು ಕಾರವಾರದಲ್ಲಿ ಏನಾದರೂ ಮಾಡಬೇಕು. ಅವರು ಖುದ್ದಾಗಿ ಕಾರವಾರದಲ್ಲಿ ವಿಸಿಟ್ ಮಾಡಬೇಕು. ವರ್ಷಕ್ಕೆ 2 ಸಲ ಇರಲಿ, 1 ಸಲ ಇರಲಿ, ಬಂದ್ಕೊಂಡು ಸಮಸ್ಯೆ ಕೇಳಿಕೊಂಡು ಅವ್ರ ಮನಸ್ಸಿಂದ ಏನಾದರೂ ಕಾರವಾರದಲ್ಲಿ ಮಾಡಬೇಕು. ಕಾರವಾರ ಜನ ನನಗೆ ಓಟ್ ಹಾಕಿ MP ಮಾಡಿದ್ದಾರೆ, ನನಗೆ ಇದಕ್ಕಿಂತ ಮುಂಚೆ ಮಾಡಿದ್ದಾರೆ. ಏನಾದ್ರು ಮಾಡಬೇಕು, ಮತ್ತು ಜನರಿಗೆ ಸಮಸ್ಯೆ ಕೇಳಬೇಕು. ಅವ್ರು ಸಾಧ್ಯ ಆದರೆ ಹಳ್ಳಿಯಲ್ಲಿ ಹೋದರೂ ಕೂಡ ನೋಡಿಕೊಂಡು ಬರಬೇಕು ಅವ್ರು ಸ್ವಂತ.